ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಇವತ್ತು ಮಾರ್ನಿಂಗಿಂದನೇ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ನಾನು ಇವಾಗ ತಾನೇ ಎದ್ಬಿಟ್ಟು ಔಟ್ಸೈಡ್ ಸ್ವಲ್ಪ ನೋಡ್ತೀನಿ. ಏಕೆ ಅಂತ ಅಂದರೆ ಫ್ರೆಶ್ನೆಸ್ಸು ಅಂತ ಅಂದರೆ ವಿಂಟರ್ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸಲ ನಮ್ಮನೆ ಬ್ಯಾಕ್ ಸೈಡಿಂದ ಈ ಒಂದು ವ್ಯೂನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಫಸ್ಟೆಲ್ಲ ತುಂಬ ಮರಗಳಿತ್ತು, ಇವಾಗ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಶೀಟ್ ಹಾಕಿದ್ದಾರೆ. ಸೊ ಅದೇನೋ ಒಂದು ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಕುಂಕುಮ ಇಟ್ಟು ರಂಗೋಲಿ ಎಲ್ಲನೂ ಹಾಕಿದೆ. ಹೂವು ಇಡೋಣ ಅಂತ ನೋಡ್ತೀನಿ, ಹೂವೆಲ್ಲ ಖಾಲಿಯಾಗಿತ್ತು. ಆಮೇಲೆ ನಾನು ಕೆಳಗಡೆ ಹೋಗ್ಬಿಟ್ಟು ಹೂವೆಲ್ಲನೂ ಕಿತ್ಕೊಬರೋಣ ಅಂತ ಹೋಗ್ತಿದ್ದೀನಿ. ಇದು ನಮ್ಮ ಮನೆ ಪಕ್ಕದ ಸೈಟು. ಇಲ್ಲಿ ಒಂದು ಗಿಡ ಇದೆ, ತುಂಬಾ ಹೂವು ಬಿಡುತ್ತೆ. ಇವತ್ತು ಏನಕ್ಕೋ ಕಡಿಮೆ ಹೂವಿದೆ, ಅದನ್ನು ನಾನು ಕಿತ್ಕೊಬಂದೆ. ಅಲ್ಲಿ ಪಕ್ಕದ ಸೈಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಅಲ್ಲೆಲ್ಲ ಮಣ್ಣೆಲ್ಲನೂ ಹಾಕ್ಸಿದ್ರು. ನೋಡಿ ನಾನು ತೊಗೊಂಡು ಹೋಗ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಅಂದರೆ ಇದು ಎನ್ವಿರಾನ್ಮೆಂಟಲ್ಲಿ ಇರೋದಕ್ಕೆ ಅದು ವಿಂಟರ್ ಸೀಸನಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಯಾವುದೋ ಒಂದು ಸೌಂಡ್ ಇಲ್ಲ, ಮಾರ್ನಿಂಗು ಅಷ್ಟು ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ಒಂದು 4 ಅಷ್ಟೇ ಹೂವು ಸಿಕ್ತು, ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ ಮನೇಲಿ. ಅಂತ ಅಂದರೆ ಹೂವು ಖಾಲಿಯಾಗಿತ್ತು, ಖಾಲಿ ಆಗಿದ್ದರೆ ಕೆಳಗಡೆ ಹೂವು ಇರ್ತಿತ್ತಲ್ಲ, ಹಂಗಾಗ್ಬಿಟ್ಟು ನಾನು ಇವಾಗ ಇರೋದನ್ನ ಹೂವನ್ನ ಮಡಿಸ್ದೆ. ತುಳಸಿ ಕಟ್ಟೆಗೂ ಸಹ ಹೂವನ್ನ ಹಾಕಿ ಅದಕ್ಕೂ ಸಹ ರಂಗೋಲಿ ಬಿಟ್ಬಿಟ್ಟು ಮಾಡಿದ್ದೀನಿ. ಇವಾಗ ನಾನು ಏನು ಅಂತ ಅಂದರೆ ಕಿಚನಿಗೆ ಬಂದೆ. ಅಮ್ಮ ಇದು ಏನಪ್ಪ ಬೆಣ್ಣೆ ಕೊಟ್ಟಿದ್ದರು, ಅದನ್ನು ಕಾಯಿಸೋಣ ಅಂತ ಬಂದೆ. 2 ಸೇರು ಆಗುವಷ್ಟು ಬೆಣ್ಣೆನ ಕೊಟ್ಟಿದ್ದರು. ಅಮ್ಮನೇ ಪ್ರತಿ ಸಲನೂ ಬೆಣ್ಣೆನ ಕಾಯಿಸ್ಬಿಟ್ಟು ಕೊಡೋರು. ಇವತ್ತು ನಾನೇ ಕಾಯಿಸ್ತಿದ್ದೀನಿ. ಅಮ್ಮ ಯಾವ ರೀತಿ ಬೆಣ್ಣೆನ ಕಾಯಿಸೋರು ಅಂತ ನನಗೆ ಗೊತ್ತಿತ್ತು, ಅಬ್ಸರ್ವ್ ಮಾಡ್ತಿದ್ದೆ. ಸೊ ಅದೇ ರೀತಿ ನಾನು ಕಾಯಿಸೋಣ ಅಂತ ಬಂದಿದ್ದೀನಿ. ಅಮ್ಮ ನಮ್ಮ ಮನೇಲಿ ಯಾವಾಗಲೂ ಎಮ್ಮೆ ಇರ್ತಾಯಿತ್ತು. ಇದು ಹಸಿನ ಬೆಣ್ಣೆನ ಇವಾಗ ಕೊಟ್ಟು ಕಳಿಸಿದ್ದಾರೆ. ಅಮ್ಮ ಯಾವಾಗಲೂ ನಾನು ಯಾವಾಗಲೂ ಅಮ್ಮ ಅಮ್ಮ ಅಂತಿದ್ದೀನಿ ಅಂತ ಅಂದರೆ ಅಮ್ಮ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ನಮಗೆ. ಏಕೆ ಅಂತಂದರೆ ಇವಾಗ ನಾವು ಮಾಡ್ತಿದ್ದೀವಲ್ಲ, ಇವಾಗ ಅಮ್ಮ ಎಷ್ಟು ಅವಾಗ ಕಷ್ಟಪಟ್ಟು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ, ಸಾಕಿದ್ದಾರೆ ಅನ್ನೋದು ನೆನಪು ಇವಾಗ ನಾವು ಅಮ್ಮದಿರಾದಾಗಲೇ ಗೊತ್ತಾಗೋದು ಅಂತ. ಸೊ ದೊಡ್ಡವ್ರು ಅಷ್ಟಿಲ್ದೇ ಹೇಳಿರೋದಿಲ್ಲ. ಇವಾಗ 2 ಸೇರು ಆಗೋಷ್ಟು ಬೆಣ್ಣೆನ ಸಿಮ್ಮಲ್ಲಿ ನಾನು ಕಾಯಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು, ಅಮ್ಮ ಏನೇನು ಹಾಕಿ ಕಾಯಿಸ್ತಾಯಿದ್ರು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದಕ್ಕೆ ಅಮ್ಮ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಸಿಪ್ಪೆ ಎಲ್ಲ ನೀಟಾಗಿ ಸುಳ್ಕೊಂಬಿಟ್ಟು ಅದನ್ನು ಹಾಕೋತಾಯಿದ್ರು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೊಡುತ್ತೆ. ಆ ಒಂದು ಬೆಳ್ಳುಳ್ಳಿ ಸೇರಿಸಿ ನಾವು ಅಮ್ಮ ತುಪ್ಪ ಕಾಯಿಸೋದ್ರಿಂದ ನಾನು ತೊಗೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನನಗೆ ಅಂದರೆ ಮಕ್ಕಳಿಗೆ ಕೋಲ್ಡ್ ಆಗಬಾರ್ದು, ಏನೇನು ಕೋಲ್ಡ್ ಆಗದಿರೋ ಅಂಥ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸ್ಕೊತಿದ್ದೀನಿ. 3-4 ಆಗೋವಷ್ಟು ವೀಳ್ಯದೆಲೆದು ತೊಟ್ಟು ತೊಗೊಂಡು ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು 3-4 ಲವಂಗ ಸೇರಿಸ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ, ಘಮ ಘಮ ಅನ್ನುತ್ತೆ ಮನೆಯೆಲ್ಲ. ಅದ್ರ ಜೊತೆಗೆ ಅಮ್ಮ ನಾವು ಯಾವಾಗಲೂ ಹೇಳ್ತಾಯಿದ್ರು ಮೆಣಸು ಸೇರಿಸ್ಬೇಕು ತುಪ್ಪಕ್ಕೆ ಅಂತ. ಅದು ಆಲ್ಮೋಸ್ಟು ಶೀತನ ಕಂಟ್ರೋಲ್ ಮಾಡುತ್ತೆ ಅಂತಲೂ ಹೇಳ್ತಿದ್ರು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೆಣಸನ್ನು ಸಹ ಕುಟ್ಬಿಟ್ಟು ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅಮ್ಮ ಕಾಯಿಸ್ತಿದ್ರಲ್ಲ, ಅದರಲ್ಲಿ ಯಾವಾಗಲೂ ನಮ್ಮದು ಎಮ್ಮೆ ಇರ್ತಿತ್ತಲ್ಲ, ಎಮ್ಮೆ ಬೆಣ್ಣೆನೇ ಕಾಯಿಸ್ತಾಯಿದ್ರು. ಅದು ತುಂಬಾ ಪ್ಯೂರ್ ವೈಟ್ ಕಲರ್ ಇರ್ತಾಯಿತ್ತು. ಅದಕ್ಕೆ ಸ್ವಲ್ಪ ಅಮ್ಮ ಅರಿಶಿನ ಎಲ್ಲನೂ ಸೇರಿಸ್ಕೊತಾಯಿದ್ರು. ಅಂದರೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಎಲ್ಲ ಸೇರಿಸ್ಕೊತಾಯಿದ್ರು. ನಾನಿದು ಹಸಿನ ಬೆಣ್ಣೆ ಅದು ಕಲರಾಗಿದೆ, ಆದ್ರೂ ನಾನು ಇದಕ್ಕೆ ಸೇರಿಸ್ಕೊತಾಯಿದ್ದೀನಿ. ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ, ನಾನಿಲ್ಲಿ ಸೇರಿಸ್ಕೊತಾಯಿದ್ದೀನಿ. ತುಪ್ಪ ಎಲ್ಲ ಘಮ ಘಮ ಅಂತ ಇದೆ. ಇವೆಲ್ಲ ಐಟಮ್ ಸೇರಿಸಿ ನಾನು ತುಪ್ಪ ಕಾಯಿಸ್ತಿದ್ದೀನಲ್ಲ, ಅದಕ್ಕೆಲ್ಲ ಘಮ್ಮ ಅಂತ ಇದೆ. ನನ್ನ ಮಕ್ಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ಖಾಲಿಯಾಗಿತ್ತು ಅಂತ ಇವಾಗ ಕಾಯಿಸ್ತಿದ್ದೀನಿ. ನೀಟಾಗಿ ಎಲ್ಲದನ್ನೂ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಟಿನ್ಯೂಟಿ ಇರಬೇಕು, ಅಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಬಾರ್ದು, ಅದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ತುಪ್ಪ ಎಲ್ಲ ಬೆಣ್ಣೆ ಎಲ್ಲ ಕಾಯ್ದು ತುಪ್ಪ ಅದಕ್ಕೆ ಬರ್ತಾ ಇದೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಅದು ಎಷ್ಟು ಕಾಯುತ್ತೆ ಅಷ್ಟು ಬೆಣ್ಣೆ ಟೇಸ್ಟಿಯಾಗಿ ಬರುತ್ತೆ ತುಪ್ಪ. ನೋಡಿ ಕಾಯ್ದಿದೆ. ಲಾಸ್ಟಿಗೆ ಕಾಯ್ದಾದ್ಮೇಲೆ ನಾನೊಂದು ಬಾಕ್ಸಿಗೆ ಅದು ಕೂಲ್ ಆದಮೇಲೆ ಒಂದು ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎತ್ತಿಟ್ಕೊತಾ ಇದ್ದೀನಿ. 2 ಸೇರು ಬೆಣ್ಣೆ ಎಷ್ಟು ಬರುತ್ತೆ ತುಪ್ಪ ನೋಡಿ ಅಷ್ಟು ಬಂದಿದೆ. ತುಪ್ಪ ಕಾಯಿಸೋದನ್ನ ನೋಡಿಬಿಟ್ಟು ಮಕ್ಕಳು ಮುದ್ದೆ ಮಾಡಿಕೊಡಮ್ಮ ಅಂತ ಕೇಳಿಬಿಟ್ಟು ಮುದ್ದೆ ಮಾಡಿಸ್ಕೊಂಡು ತಿಂದರು. ಇದು ಮೆಂತ್ಯ ಮುದ್ದೆ. ಅಮ್ಮ ಯಾವಾಗಲೂ ನನಗೆ ಮಾಡಿಕೊಡ್ತಾಯಿದ್ರು. ಅವಾಗೆಲ್ಲ ನನ್ನ ಮಕ್ಕಳು ತಿಂದು ರೂಢಿಯಾಗಿ ಇವಾಗ ಅವರು ಕೇಳ್ತಿದ್ದಾರೆ. ತುಪ್ಪ ಮಾಡಿದ್ದನ್ನ ನೋಡಿಬಿಟ್ಟು ಇಮ್ಮಿಡಿಯೇಟಾಗಿ ಮುದ್ದೆ ಮಾಡಿಸ್ಕೊಂಡು ತಿಂದರು. ಫೈನಲಾಗಿ ತುಪ್ಪ ಎಲ್ಲ ಗಟ್ಟಿ ಆದಮೇಲೆ ಈ ರೀತಿ ಬಂದಿದೆ. ಏನು ಮಾಡ್ತಿದೀಯಾ? ಏನದು? ದಾರ ಕಟ್ಕತ್ತಿದ್ದೀನಿ. ಹಂಗೆ ನಾನು ಆಲ್ರೆಡಿ ಒಂದು ಕಟ್ಟಿದ್ದೀನಲ್ಲ ಬಿಡು.
ಸುಮ್ಮನೆ ಕಟ್ಕತ್ತಿ. ಸುಮ್ಮನೆ ಯಾಕೆ ಕಟ್ಕೊತೀಯ? ಬಿಡು, ಅದು ಫುಲ್ ಟೈಟ್ ಆದರೆ ಸಾಕು, ಅದೊಂದೇ. ಅಲ್ಲಿ ಇತ್ತಲ್ಲ ಅದಕ್ಕೆ. ಬಿಡು ಮಗಳೇ. ಮಕ್ಳುಗಳು ದೊಡ್ಡವ್ರ ಥರ ಅಲ್ಲ, ದೊಡ್ಡವ್ರಿಗೆ ಬುದ್ಧಿ ಬಂದಿರುತ್ತೆ, ಮಕ್ಳಿಗೆ ಬುದ್ಧಿ ಇರಲ್ಲ. ಅವ್ರು ಎಷ್ಟು ಆಟ ಆಡಿದ್ರು ಅವ್ರಿಗೂ ಸಾಕಾಗಲ್ಲ. ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಯಪ್ಪ ಎಷ್ಟು ಆಟ ಆಡ್ತಾರೆ ಅಂತ ಅಂದರೆ, ನಾನು ಇಲ್ಲಿವರೆಗೂ ಅವ್ರಿಗೆ ಓದಿಸ್ಕೊಟ್ಟಿದ್ದಾಯಿತು, ಸ್ವಲ್ಪ ಆಮೇಲೆ ಹೋಮ್ವರ್ಕ್ ಎಲ್ಲ ಇದ್ದದ್ದು ಅದನ್ನು ಬರೆಸಿ ಆಯಿತು. ಇವಾಗ ಕಿಚನ್ನಿಗೆ ಬಂದೆ ಅವರಿಗೆ ಊಟ ಮಾಡಿಸೋಣ ಅಂತ, ಅಂದರೆ ಅಡುಗೆ ಮಾಡೋಣ ಅಂತ ಬಂದೆ. ಆವಾಗಲೇ ಒಂದು ಸ್ವಲ್ಪ ಮುದ್ದೆ ತಿಂದಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಇವಾಗ ನಾನು ಸಾಂಬಾರು ಮಾಡ್ತಿದ್ದೀನಿ. ರೈಸ್ ಆಲ್ರೆಡಿ ಆವಾಗಲೇ ಮಾಡಿದ್ದೆ. ಇವಾಗ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ಕಿಚನ್ನಿಗೆ ಬಂದೆ. ತರಕಾರಿ ಅಂತಂದರೆ ತುಂಬಾ ಎಲ್ಲ ತರಕಾರಿ ಇತ್ತು. ಕಡಲೆಕಾಳು ಬೇರೆ ನೆನೆ ಹಾಕಿದ್ದೆ, ಅದಕ್ಕೋಸ್ಕರ ಅದು ತರಕಾರಿ ಸಾಂಬಾರೆಲ್ಲನ ಬಸ್ಬಿಟ್ಟು ಸಾರು ಮಾಡೋಣ ಅಂತ ಬಂದೆ. ಬಟ್ ಅದು ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು. ಟ್ರೈಪಾಡ್ ಸ್ವಲ್ಪ ಯಾಕೋ ಡ್ಯಾಮೇಜ್ ಆದಂಗೆ ಆಗಿತ್ತು, ಅದಕ್ಕೋಸ್ಕರ ಎತ್ಬಿಟ್ಟು ಟೈಮ್ ಬೇರೆ ಆಗಿತ್ತು. ಅದನ್ನೆಲ್ಲ ಸರಿ ಮಾಡ್ಕೊಂಡು ಕೂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಅಡುಗೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೈಪಾಡ್ ಎಲ್ಲನೂ ಇಟ್ಬಿಟ್ಟು ಮಾಮೂಲಿ ಸಾಂಬಾರೆಲ್ಲನೂ ಮಾಡ್ತಾಯಿದ್ದೀನಿ. ಮಾಮೂಲಿ ಹಂಗೆ ಅಂದರೆ ತರಕಾರಿ ಸಾಂಬಾರನ್ನ ಮಾಡ್ತೀನಿ. ಅದನ್ನೆಲ್ಲ ಬಸ್ತು ಅದೆಲ್ಲ ತರಕಾರಿಲನ್ನು ತೆಗೆದು ಸಪ್ರೇಟು ಒಗ್ಗರಣೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ, ಮಕ್ಕಳು ಮಲ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ತರಕಾರಿ ಸಾಂಬಾರನ್ನೇ ಮಾಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳು ಅಟ್ಲೀಸ್ಟ್ ಈ ಒಂದು ರೂಪದಲ್ಲಾದರೂ ತರಕಾರಿ ತಿನ್ನಿಸ್ಬೋದಲ್ಲ ಅಂತ ಅಷ್ಟೇ. ಆ ತರಕಾರಿಗಳನ್ನ ನೆಗ್ಲಿಜೆನ್ಸಿ ಮಾಡ್ತಾರೆ. ನಾವು ಅವರು ತರಕಾರಿಗಳನ್ನ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾವು ಕೊಡೋದನ್ನ ನಿಲ್ಲಿಸ್ಬಾರ್ದು. ತರಕಾರಿನಲ್ಲಿ ಅಷ್ಟು ಪ್ರೋಟೀನು ಮತ್ತು ತರಕಾರಿ ಅಂದರೆ ಅಷ್ಟು ಬಾಡಿಗೆ ಅಂದರೆ ಬೆಳವಣಿಗೆಗೆಲ್ಲ ಹೆಲ್ಪ್ ಆಗುತ್ತಲ್ವ, ಅದಕ್ಕೋಸ್ಕರ ಅದನ್ನು ಯಾವತ್ತೂ ಕಂಟ್ರೋಲ್ ಮಾಡಬೇಡಿ. ತರಕಾರಿನ ಕೊಡಿ, ಯಾವುದೇ ರೀತಿಲಾದರೂ ಪಲ್ಯ ಅಥವಾ ಸಾಂಬಾರು ಯಾವ ರೀತಿಯಲ್ಲಿ ಕೊಡ್ಬೋದು ಆ ರೀತಿನೆಲ್ಲ ತರಕಾರಿ ಕೊಡಿ. ಲಾಸ್ಟಿಗೆ ನಾನು ಸಾಂಬಾರೆಲ್ಲ ಹೊಂದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾವು ಮದುವೆ ಆದಮೇಲೆ ಗೊತ್ತಾಗ್ತಾಯಿದೆ ನಮ್ಮ ಅಮ್ಮದಿರು ಕಷ್ಟ ಹೇಗಿತ್ತು ಅಂತ. ಇವಾಗ ನಮಗೆಲ್ಲ ಅರ್ಥ ಆಗ್ತಾಯಿದೆ. ಫಸ್ಟೆಲ್ಲ ಗೊತ್ತಾಗಲಿಲ್ಲ. ಸಾಂಬಾರೆಲ್ಲ ಕ್ಲೋಸ್ ಆದಮೇಲೆ ಅಂದರೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಮಕ್ಕಳಿಗೆ ಊಟ ಮಾಡಿಸ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ರೂಟೀನ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.